नमस्कार दोस्तों एक और नए वीडियो में आप सभी का बहुत बहुत स्वागत है। दोस्तों ईपीएफओ कोटापुर से रोज़ एक मैसेज आता है कि आपके एम्प्लॉय ने 31/1/2025 तक हायर पेंशन के लिए रिक्वेस्ट नहीं भेजी थी। अगर नहीं आई तो आपकी हायर पेंशन रिजेक्ट कर दी जाएगी। तो यहाँ पे देखें, खनिज अन्वेषण निगम आईटीडी नागपुर मुख्यालय सीपीएसयू के सेवानिवृत्त कर्मचारियों को ईपीएफओ से संदेश मिल रहा है कि कृपया अपना आवेदन अपने नियोक्ता के माध्यम से 31/1/2025 से पहले जमा करें। वास्तव में हमने पहले ही एमआई सील के माध्यम से विधिवत भरा हुआ आवेदन जमा कर दिया है। इस मामले में कृपया सुझाव दें कि सेवानिवृत्त कर्मचारी के खिलाफ आगे क्या कार्रवाई की जाए। तो दोस्तों, हायर पेंशन के बारे में एनएससी चीफ कोऑर्डिनेटर ने रमाकांत नरगुड़ जी ने विस्तार पूर्वक बताया है। आइए आपको सुनाते हैं क्या कुछ कहा है रमाकांत नरगुड़ जी ने। ನ್ಯಾಷನಲ್ ಚೀಫ್ ಕೋಆರ್ಡಿನೇಟರ್ ನ್ಯಾಷನಲ್ ಎಜುಕೇಷನ್ ಕಮಿಟಿ. ಮುಖ್ಯವಾಗಿ ಈ ವಿಡಿಯೋ ಎದರ ಬಗ್ಗೆ ಮಾಡಿದ್ದೀನಿ ಸ್ವಲ್ಪ ಸರಿಯಾಗಿ ತಿಳ್ಕೊಡ್ರಿ. ಈಗ ಎಷ್ಟೋ ಜನರಿಗೆ ನನಗೆ ಫೋನ್ಗಳು ಬರ್ತಾ ಇದೆ. 31ನೇ ತಾರೀಕು ಒಳಗಡೆ ನೀವು ಕೆಲವು ದಾಖಲಾತಿಗಳನ್ನು ಕೊಡಬೇಕು ಅಂತ ಎಷ್ಟೋ ಜನರಿಗೆ ನೋಟಿಸ್ಗಳು ಬಂದುಬಿಟ್ಟಿದೆ EPF ಆಫೀಸ್ನಿಂದ. ಇದು ನಾನು ಮಾತಾಡ್ತಾ ಇರೋದು ಯಾರ್ಯಾರು ಹೈಯರ್ ಪೆನ್ಷನ್ನು ಆಫ್ ಮಾಡ್ಕೋಕಂತ ಮಾಡಿರೋ ಅವ್ರಿಗೋಸ್ಕರ. ನಿಮಗೆ ಯಾಕೆ ಬಂದಿದೆ ಇದು? ನೀವೇನಂತೀರಾ, ನಾನು ಆಗಲೇ ಜಾಯಿಂಟ್ ಆಪ್ಷನ್ ಫಾರ್ಮ್ ತುಂಬಿಟ್ಟಿದ್ದೀನಿ, ಮತ್ತೆ ಯಾಕೆ ಕ್ವಾರಿ ಬಂದಿದೆ, ಸುಮ್ಮನೆ EPF ಅವ್ರು ಕೇಳ್ತಾ ಇದ್ದಾರೆ. ಹಂಗಲ್ಲ, ಅದು ಟೋಟಲಿ 17 ಲಕ್ಷ ಜನರು ಈ ಜಾಯಿಂಟ್ ಆಪ್ಷನ್ ಫಾರ್ಮ್ ತುಂಬ ಕಳಿಸಿದ್ದಾರೆ. ಅದರಲ್ಲಿ ಎಷ್ಟೋ ಲಕ್ಷಾನುಗಟ್ಟಲೆ ಜನರು ಮಾಲೀಕತ್ವ, ನೀವು ಎಲ್ಲಿ ಜಾಬ್ ಮಾಡಿರ್ತೀರೋ ಅವರು ನಿಮ್ಮ ವೇಜ್ ಡೀಟೇಲ್ಸ್ನ EPF ಆಫೀಸ್ಗೆ ಕಳಿಸಿಲ್ಲ. ಇದು ಅವರಿಗೆ ಮಾತ್ರ ಈ ನೋಟಿಸ್ಗಳು ಬಂದಿದೆ. ನೀವು ಎಲ್ಲಿವರೆಗೂ ನಿಮ್ಮ ಮಾಲೀಕನ್ನ ಮೀಟ್ ಮಾಡಿ ಅವನ ಕಡೆಯಿಂದ ನೀವು 1995 ತರುವಾಯದಲ್ಲಿ ಎಷ್ಟು ವರ್ಷ ಜಾಬ್ ಮಾಡಿದಿರೋ ಎವ್ರಿ ಮಂತ್ ಸ್ಟೇಟ್ಮೆಂಟನ್ನು ನೀವು ಸಬ್ಮಿಟ್ ಮಾಡಿದರೆ ಆವಾಗಷ್ಟೇ ನೀವು ಹೈಯರ್ ಪೆನ್ಷನ್ಗೆ ಎಲಿಜಿಬಲ್ ಆಗ್ತೀರಾ. ಸರಿಯಾಗಿ ತಿಳ್ಕೊಳ್ಳಿ. ನಿಮ್ಮ ಮಾಲೀಕರು ಎಷ್ಟೋ ರೀಸನ್ಗಳನ್ನ ಹೇಳ್ತಾರೆ, ಇಲ್ಲ ನಮ್ಮ ಹತ್ರ ಹಳೆ ರೆಕಾರ್ಡ್ಸ್ ಇಲ್ಲ, ನಾವ್ಯಾಕೆ ಕೊಡಬೇಕು. ಆಮೇಲೆ ಕೆಲವು ಜನ ಏನು ತಿಳ್ಕೊಂಡಿದ್ದಾರೆ, ದುಡ್ಡು ಏನು ತುಂಬಬೇಕಾಗತ್ತಾ. ಗುಂಪಿನಿಂದ ನಿಮ್ಮ ಕಂಪನಿಗಳಿಗೆ ಹೋಗಿ ನಿಮ್ಮ ಮಾಲೀಕರ ಜೊತೆಗೆ ಮಾತಾಡಿ, ನೋಡಿ ಸ್ವಾಮಿ, ನಿಮ್ಮ ಕಡೆ ರಿಟೈರ್ಮೆಂಟ್ ಆದಮೇಲೆ ಸರ್ಕಾರ ಏನೋ ಒಂದು ಪೆನ್ಷನ್ ಕೊಡ್ಬೇಕಂತ ಮಾಡ್ಯದ, ದಯಮಾಡಿ ನಮ್ಮ ರೆಕಾರ್ಡ್ಗಳನ್ನ ಅಪ್ಡೇಟ್ ಮಾಡಿ ಆದಷ್ಟು ಬೇಗ ಅಪ್ಲೋಡ್ ಮಾಡಿ EPF ಆಫೀಸಿಗೆ ಕಳಿಸ್ರಿ. ಇದರಿಂದ ನೀವು ಕೈಯಿಂದ ದುಡ್ಡು ಕೊಡೋದೇನೂ ಅವಶ್ಯಕತೆ ಇಲ್ಲ. ಹೇಳಿದಾಗ ನಮ್ಮ ಕೆಲಸ ಆಗುತ್ತೆ. ಏನು ಮಾಡ್ತೀರ ತಾನೆ? ಮಾಡಿದ ಮೇಲೆ ನಿಮ್ದು ಹೈಯರ್ ಪೆನ್ಷನ್ ಎಲಿಜಿಬಿಲಿಟಿ ಬರುತ್ತೆ. ಓಕೆ, ಈಗ ಎರಡನೇದಾಗಿ ಅದು ಮುಂದಿನ ವಿಷಯ. ಕೆಲವು ಜನ ಏನಾಗಿದೆ, ಯಾವ ಸ್ಟೇಟ್ಮೆಂಟ್ಗಳು ಸಬ್ಮಿಟ್ ಆಗಿದೆ ಅದರಲ್ಲಿ 00 ತೋರಿಸ್ತಾ ಇದೆ. ಆ ಕೇಸುಗಳು ಕೂಡ ನಿಮ್ಮ ಪೇಪರ್ಗಳನ್ನು ತಗೊಂಡು ಹೋಗಿ ಮಾಲೀಕರಿಗೆ ತೋರಿಸ್ರಿ. ಯಾಕೆ ರೆಕಾರ್ಡ್ಸ್ ಅಪ್ಡೇಟ್ ಮಾಡಿಲ್ಲ ನೀವು, ಅದನ್ನು ಅಪ್ಡೇಟ್ ಮಾಡ್ಕೊಲಿಕ್ಕೆ ಹೋಗ್ರಿ. ನಾನು KSRTC BMTC ಒಂದೇ ಹೇಳ್ತಾ ಇಲ್ಲ. ಶುಗರ್ ಇಂಡಸ್ಟ್ರೀಸ್ ಇರ್ಬೋದು, ಸಿಮೆಂಟ್ ಇಂಡಸ್ಟ್ರೀಸ್ ಇರ್ಬೋದು, HMT ಇರ್ಬೋದು, HAL ಇರ್ಬೋದು, ಎಲ್ಲ ಇಂಡಸ್ಟ್ರಿಗಳು ಈ ಕೆಲಸವನ್ನು ಮೊದಲಾಗ ಮಾಡಿರಿ. ಆಮೇಲೆ ನಾವೇನು ಸುಪ್ರೀಂ ಕೋರ್ಟಿಂದ ಏನು ಗೆದ್ದಿದ್ದೀವಿ ಹೈಯರ್ ಪೆನ್ಷನ್ಗೆ, ಅದು ನಿಮಗೆ ಲಾಗು ಆಗುತ್ತೆ. ಈಗ ಎರಡನೇದಾಗಿ ನಿಮ್ಗೆ ಹೋದ್ಮೇಲೆ ನಿಮ್ಗೊಂದು ಡಿಮ್ಯಾಂಡ್ ನೋಟಿಸ್ ಬರುತ್ತೆ. ಹಿಂಗೆ ನಿಮಗೆ ಇಷ್ಟು ಪೆನ್ಷನ್ ಕೊಡಲಾಗುತ್ತದೆ ಹಾಗೂ ನೀವು ಇಷ್ಟು ದುಡ್ಡನ್ನು ತುಂಬಬೇಕು. ಸರಿಯಾಗಿ ಕೇಳ್ಕೊಳ್ರಿ. ಸರ್ಕಾರನೂ ದುಡ್ಡು ಕೊಡಲ್ಲ, ನಿಮ್ಮ ಮಾಲೀಕನೂ ದುಡ್ಡು ಕೊಡಲ್ಲ. ಡಿಫರೆನ್ಸ್ ಆಫ್ ಅಮೌಂಟ್ ಯಾರಿಗೆ ಹೈಯರ್ ಪೆನ್ಷನ್ ಬೇಕೋ ಅವರೇ ತುಂಬಬೇಕು. ಅವ್ರಿಗೋಸ್ಕರ ಕೆಲವು ವಿಶೇಷ ಸೂಚನೆಗಳು. ಹೆಂಗೆ ಕ್ಯಾಲ್ಕುಲೇಷನ್ ಮಾಡ್ತಾರೆ,
ನಿಮ್ಮ ಹೈಯರ್ ಪೆನ್ಷನ್ನು. 2014ಕ್ಕಿಂತ ಮೊದಲಾಗ ಎವರೇಜ್ 12 ತಿಂಗಳ ಸ್ಯಾಲ್ರಿ, ನಿಮ್ಮದು ಲಾಸ್ಟ್ 12 ತಿಂಗಳದ್ದು ಎವರೇಜ್ ಸ್ಯಾಲ್ರಿ ತೆಗೆದು 2014 ಆದಮೇಲೆ ಎವರೇಜ್ 60 ತಿಂಗಳ ಸ್ಯಾಲ್ರಿ 1, ಇವೆರಡೂ ಸೇರಿಸಿ ಡಿವೈಡೆಡ್ ಬೈ 2 ಮಾಡಿದಾಗ ಅದು ನಿಮ್ಮದು ಎವರೇಜ್ ಸ್ಯಾಲ್ರಿ ಆಗುತ್ತೆ. ಆ ಎವರೇಜ್ ಸ್ಯಾಲರಿ ಇಂಟು ನಂಬರ್ ಆಫ್ ಇಯರ್ಸ್ ಆಫ್ ಸರ್ವೀಸ್ ಡಿವೈಡೆಡ್ ಬೈ 70 ಮಾಡಿದರೆ ನಿಮಗೆ ಎಷ್ಟು ಪೆನ್ಷನ್ ಬರುತ್ತೆ ಅಂತ ಅದು ತೋರಿಸ್ಕೊಡುತ್ತೆ. ನಿಮ್ಮ ಪೆನ್ಷನ್ ಅಮೌಂಟ್ ಪ್ರಕಾರ ನಿಮಗೆ ನೋಟಿಸ್ ಬರುತ್ತೆ, ಇಷ್ಟಿಷ್ಟು ಲಕ್ಷ ಕಟ್ಟಬೇಕು ನೀವು ಅಂತ. ಆ ದುಡ್ಡನ್ನು ಕಟ್ಟಿದ ಮೇಲೆ ಅವ್ರು ತಿಳಿಸಿದಕ್ಕಂತಹ ಪೆನ್ಷನ್ ಅಮೌಂಟು ನಿಮಗೆ ಸ್ಯಾಂಕ್ಷನ್ ಆಗಿ ಬರುತ್ತೆ. ಆ ಪೆನ್ಷನ್ನಲ್ಲಿ DA ಇಲ್ಲ, ಹೆಲ್ತ್ ಬೆನಿಫಿಟ್ ಇಲ್ಲ. ಅಂಡರ್ಲೈನ್ ಮಾಡ್ಕೊರಿ ಇದನ್ನು. ಮೂರನೇದಾಗಿ ಯಾರ್ಯಾರು ಆಪ್ಟ್ ಮಾಡ್ಬೋದು, ಎಲ್ಲರೂ ಇದನ್ನು ಮಾಡಿಬಿಡ್ರಿ. ಆಮೇಲೆ ಮುಂದೆ ತೊಗೊಳೋದು ಬಿಡೋದು ಎರಡನೇ ವಿಷಯ. ನಾ ಏನು ಅನ್ನೋದಂದರೆ, ನಿಮ್ಮ ವಯಸ್ಸೆಷ್ಟು, ಇನ್ನೂ ಎಷ್ಟು ವರ್ಷ ನಮ್ಮ ಜೀವನ ಮುಂದುವರಿಯೋದಿದೆ ಅದನ್ನು ವಿಚಾರ ಮಾಡಬೇಕು. ನನಗೆ 74 ವರ್ಷ, ನನ್ನ ಹೈಯರ್ ಪೆನ್ಷನ್ ಬರುತ್ತೆ. ನಾನು ವಿಚಾರ ಮಾಡ್ತೀನಿ, ಅಯ್ಯೋ ನಾ ಉಳಿಯೋದೇ ಇನ್ನು ಎಷ್ಟು ವರ್ಷ ಏನೋ, ಅದಿಷ್ಟು ಲಕ್ಷ ರೂಪಾಯಿ ತುಂಬಿಬಿಟ್ಟು ಅದು ಹಾಕಿದ ಮೇಲೆ ವಾಪಸ್ಸು ಬರೋಲ್ಲ. ಆಮೇಲೆ ನಾಳೆ ನನ್ನ ಮನೆಯಲ್ಲೇ ನನ್ನ ಮಕ್ಕಳು, ನನ್ನ ಮನೆಯವ್ರು ಬೇಗ ಸ್ಟಾರ್ಟ್ ಮಾಡ್ತಾರೆ. ಆ ಇರೋ ದುಡ್ಡು ಅಲ್ಲಿ ತುಂಬಿ ಪೆನ್ಷನ್ಗೋಸ್ಕರ ಮಾಡಿ ಹಾಳು ಮಾಡೋದ ಅಂತ. ನಿಮ್ಮ ಸ್ಯಾಲರಿ 60-70 ಸಾವಿರಕ್ಕಿಂತ ಮೇಲೆ ಎವರೇಜ್ ಬಂದಿತ್ತು ಅಂದರೆ, ನಿಮ್ಮಲ್ಲಿ ದುಡ್ಡು ಇತ್ತು ಅಂದರೆ ತುಂಬ್ರಿ. ನಿಮಗೆ ಏನೋ ಒಂದು 25-30 ಸಾವಿರ ರೂಪಾಯಿ ಪೆನ್ಷನ್ ಬರ್ಬೋದು. ಹಾಗೂ ವಯಸ್ಸಿತ್ತಂದರೆ, ಯಾರು 70 ವರ್ಷ 75 ವರ್ಷ ದಾಟಿದರೂ ದಯಮಾಡಿ ಹೈಯರ್ ಪೆನ್ಷನ್ ಬಗ್ಗೆ ಯೋಚನೆ ಮಾಡಬೇಡ್ರಿ. ನಾನು ಅದನ್ನೇ ಮಾಡ್ತಾಯಿದ್ದೀನಿ. ನಾನು ರಿಟೈರ್ಮೆಂಟ್ ಆಗಿದ್ದು ಆಲ್ ಇಂಡಿಯಾ ಸೇಲ್ಸ್ ಮ್ಯಾನೇಜರ್. ನನ್ನ ಸ್ಯಾಲ್ರಿ ಕೂಡ 1 ಲಕ್ಷ ರೂಪಾಯಿ ಇತ್ತು ರಿಟೈರ್ಮೆಂಟ್ ಟೈಮ್ನಲ್ಲಿ. ನಾನು ಅಪ್ ಮಾಡ್ತಾ ಇಲ್ಲ. ಆ ಲಕ್ಷಗಟ್ಟಲೆ ದುಡ್ಡು ಎಲ್ಲಿಂದ ಕೊಡ್ಬೇಕ್ರಿ? ನಿಮ್ಮದು ಹೇಳ್ತೀನಿ, ರಿಟೈರ್ಮೆಂಟ್ ಆದಮೇಲೆ ನೀವು ಕೂಡ ಮನೆ ಲೋನು, ಮಕ್ಕಳದು ಎಜುಕೇಷನ್ನು, 2-3 ಸ್ಟೆಂಟು, ಕಿಡ್ನಿ ಫೇಲ್ಯೂರು, ಇದಕ್ಕೆಲ್ಲ ನಮ್ಮದೆಲ್ಲ ದುಡ್ಡು ಹಾಳಾಗಿ ಹೋಗ್ಬಿಟ್ಟಿದೆ. ಕೈಯಲ್ಲಿ ದುಡ್ಡಿಲ್ಲ. ಯಾವುದೋ ಮೇಲೆ ಹೊತ್ತು ನೀವು ಮಾಡಬೇಕು ಅಂತ ಡಿಸೈಡ್ ಮಾಡಿದರೆ ಇನ್ನೊಂದು ವಿಚಾರ. ಸಪೋಸ್ ನಿಮಗೆ ಅದರ ಪ್ರಕಾರ ಪೆನ್ಷನ್ ಪ್ರಕಾರ 20 ಸಾವಿರ ರೂಪಾಯಿ ಪೆನ್ಷನ್ ಬರುತ್ತೆ. ಒಂದು ಎಕ್ಸಾಂಪಲು, ನೀವೊಂದು 15 ಲಕ್ಷ ತುಂಬಬೇಕಾಗತ್ತೆ. ಅದೇ 15 ಲಕ್ಷ ನೀವು ಯಾವುದಾದ್ರೂ ಬ್ಯಾಂಕ್ಗಳಲ್ಲಿ ಯಾವುದಾದ್ರೂ ಇಂಡಸ್ಟ್ರಿನಲ್ಲಿ ಹಾಕಿದರೆ ನಿಮಗೆ ಕನಿಷ್ಠ 15 ಸಾವಿರ ರೂಪಾಯಿ ಪೆನ್ಷನ್ ಬಂದೇ ಬರುತ್ತೆ. ಹಾಗೂ ನಾವೇನು ಮಿನಿಮಮ್ ಪೆನ್ಷನ್ ಈಗ ಬರೋದಿದೆ ಅದಕ್ಕೆ ನೀವು ಆಪ್ಟ್ ಮಾಡಿದರೆ ಅದರಿಂದ ನಿಮಗೆ 7 ಸಾವಿರ ಪ್ಲಸ್ DA ಬಂದೇ ಬರುತ್ತೆ. 2 ಸೇರಿಸಿದ್ರೆ 22 ಸಾವಿರ ರೂಪಾಯಿ ಆಯಿತು. ಯೋಚನೆ ಮಾಡಿರಿ. ಯಾಕಂದರೆ ಒಂದು ಸರಿ ದುಡ್ಡು ಹಾಕಿದ ಮೇಲೆ ನಿಮಗೆ ವಾಪಸ್ ಬರೋಲ್ಲ. ನಾ ಡಿಸ್ಕರೇಜ್ ಮಾಡ್ತಾ ಇಲ್ಲ ನಿಮಗೆ. ಒಂದು ಸರಿ ದುಡ್ಡು ಹಾಕಿದ ಮೇಲೆ ಹೋಯ್ತು. ಸರಿಯಾಗಿ ಇನ್ನೊಂದು ಸರಿ ಕೇಳ್ರಿ ವಿಡಿಯೋ. ಮೊದಲಂತೂ ನಾನು ಹೇಳಿದ ಪ್ರಕಾರ ಜಾಯಿಂಟ್ ಆಪ್ಷನ್ ಫಾರ್ಮ್ ಯಾರ್ಯಾರು ತುಂಬಿದಿರೋ ನಿಮ್ಮ ಮಾಲಕರ ಕಡೆ ಹೋಗಿ ಅದು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಸಬ್ಮಿಟ್ ಮಾಡಿ, ನಿಮಗೆ ಯಾವಾಗ ನೋಟಿಸ್ ಬರುತ್ತೋ ಆವಾಗ ಇವನ್ನೆಲ್ಲ ವಿಚಾರ ಮಾಡಿ ದುಡ್ಡು ತುಂಬಿ ಹೈಯರ್ ಪೆನ್ಷನ್ ಆಫ್ ಮಾಡಿರಿ ಅಂತ ನಾನು ಕಳಕಳಿಯ ವಿನಂತಿ ಮಾಡ್ಕೋತೀನಿ. ಇಷ್ಟರ ಮೇಲೆ ನಿಮಗೆ ಬಿಟ್ಟಿದ್ದು. ಜೈ बोलो भारत माता की जय। बहुत सारे EPS 95 पेंशनधारकों के पास इस तरह के मैसेज आ रहे हैं। मुझे पता चला कि कुछ पेंशन भोगियों को हाल ही में EPFO से निम्नलिखित संदेश प्राप्त हुए हैं। मैसेज जो प्राप्त हुए हैं: 31/1/2025 तक नियोक्ताओं के लिए उच्च वेतन पर पेंशन के लिए आवेदन EPFO को अग्रेसित करने की अंतिम तिथि है। उच्च वेतन पर पेंशन के लिए आपका आवेदन आपके नियोक्ता से प्राप्त नहीं हुआ है।
नियोक्ता द्वारा 31/1/2025 तक अग्रेसित नहीं किया गया तो आवेदन अस्वीकार कर दिया जाएगा। कृपया उच्च वेतन पर पेंशन के लिए अपने आवेदन को ईपीएफओ को अग्रेसित करने के लिए अपने नियोक्ताओं से संपर्क करें। तो दोस्तों, यहाँ पर 31 जनवरी 2025 तक नियोक्ताओं के द्वारा हायर पेंशन का मांगा जा रहा है कि ईपीएफओ मांग रहा है कि हायर पेंशन का आवेदन नियोक्ता जल्द से जल्द 31 जनवरी 2025 तक ईपीएफओ को भेजें, नहीं तो आवेदन अस्वीकार कर दिया जाएगा। देख सकते हैं, यदि उपर्युक्त सत्य है तो यह सुझाव दिया जाता है कि ऐसे पेंशनभोगी उपरोक्त संदेश का उत्तर तत्काल ईमेल के साथ साथ ईपीएफओ के संबंधित क्षेत्रीय कार्यालय को स्पीड पंजीकृत डाक से भेजें तथा इसकी एक प्रति संबंधित नियोक्ता को भी कर्मचारी पेंशन योजना 1995 के पैरा 16A और पैरा 20 में निहित प्रावधान का प्रयोग करते हुए भेजें, जो इस प्रकार है। सभी देखें। इसके बाद संबंधित पेंशन भोगियों को संबंधित नियोक्ताओं के साथ साथ ईपीएफओ के साथ भी संपर्क बनाए रखना चाहिए तथा भविष्य में अपने अधिवक्ताओं द्वारा अपेक्षित होने पर उपयोग के लिए यात्राओं, फ़ोन कॉल, संदेश का रिकॉर्ड रखना चाहिए। ईपीएस में ये ऐसा कोई भी पैरा नहीं है जिसके तहत कोई भी पेंशन योजना का लाभ देने से इनकार कर सके। पेंशन भोगी को विशेष रूप से किसी भी प्रकार की सुविधा की कमी के कारण नियोक्ताओं से विवरण प्राप्त करें। इसके अलावा कोई भी, जहां तक योगदान का सवाल है, कर्मचारियों की भूमिका ईपीएस में और मासिक, वार्षिक या किसी भी अन्य रिटर्न सूचना के संबंध में यह केवल नियोक्ता का कर्तव्य है और इसके अनुपालन को सुनिश्चित करने के लिए ईपीएफओ के पास व्यापक शक्तियां हैं, जिसका उपयोग वे निरीक्षण के बाद कर रहे थे। दोस्तों, नियमित रूप से शायद ईपीएफओ एक भूमिका निभा सकता है। नियोक्ताओं को मौखिक निर्देश देकर दोहरा खेल आवेदनों को अग्रेसित न करने तथा इस आश्रय का उद्देश्य लाभ से इनकार करना है। पेंशन भोगियों, नियोक्ताओं की गर्दन हमेशा खतरे में रहती है। एक नियम का पालन न करने के कारण ईपीएफओ के हाथ में या अन्य प्रावधान और इसलिए डर है कि न्यायालयों द्वारा प्रतिकूल कार्रवाई नियोक्ताओं पर किया जा रहा है। वित्तीय स्थिति को प्रभावित करने वाले को बलि का बकरा बनाया गया। पेंशन भोगियों के हितों का भी ध्यान रखा जाता है। नियोक्ता भी मासिक और वार्षिक रिटर्न जमा करें। ईपीएस के तहत प्रदान की गई ईपीएफओ नियमित रूप से आओ, चाहे कुछ भी हो, या किसी की जिम्मेदारी नहीं है। पेंशन भोगियों को नियमों का अनुपालन सुनिश्चित करना होगा। नियोक्ता द्वारा ईपीएफओ की आवश्यकताएं यदि कोई हों, चूँकि मामला ईपीएफओ और नियोक्ता के बीच का है, केवल संबंधित व्यक्ति ही, यदि संबंधित नियोक्ता किसी भी कारण से अपेक्षित आवश्यकताओं का पालन करने में विफल रहता है तो निर्धारित समय सीमा यानी 31/1/2025 से पहले तो पेंशन भोगियों के नुकसान के लिए ईपीएफओ द्वारा कोई कार्रवाई नहीं की जा सकती। इसके अलावा सुप्रीम कोर्ट के आदेश दिनांक 4/11/2022 के ईपीएफओ को ऐसा कोई अधिकार नहीं दिया गया है जिसके तहत नियोक्ता द्वारा ईपीएफओ के निर्देश का पालन न करने की स्थिति में पात्र पेंशन भोगियों को उच्च पेंशन के लाभ से वंचित किया जा सके। दोस्तों, देख सकते हैं कि जो सुप्रीम कोर्ट की तरफ से आदेश आया था, इसमें कोई भी ऐसा नियम नहीं है कि हायर पेंशन के मामले को रोका जा सके। हायर पेंशन ईपीएफओ को देना ही पड़ेगा, समय चाहे जितना ले। दोस्तों, यह जानकारी यदि पसंद आए तो वीडियो को लाइक करेंगे। इस चैनल पर नए हैं, चैनल को सब्सक्राइब कर लेंगे। धन्यवाद। जय हिंद, जय भारत।